ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿತ್ತು ಅನ್ನುವಂತ ಬಿಜೆಪಿ ಆರೋಪ ನಿರಂತರವಾಗಿದೆ ಸರ್. ಜೊತೆಗೆ ಯಾರು ಅನಾಮಿಕ ವ್ಯಕ್ತಿ ಇದೆ ಅಲ್ಲ ಸರ್, ಅವರನ್ನು ಬಂಧನ ಮಾಡಿ ವಿಚಾರಣೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಪೂರ್ವ ನಿಯೋಜಿತ ಷಡ್ಯಂತ್ರ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಈಗ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಮತ್ತೆ ಧರ್ಮಾಧಿಕಾರಿಗಳ ಬಗ್ಗೆ ಬಹಳ ವರ್ಷಗಳಿಂದ, ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 7-8 ವರ್ಷಗಳಿಂದ ಕೂಡ ಈ ರೀತಿ ಪರನೂ ಮಾತಾಡ್ತಾ ಇದ್ರು, ವಿರೋಧನೂ ಮಾತಾಡ್ತಾ ಇದ್ರು. ಆಮೇಲೆ ಅದರಲ್ಲಿ ಯೂಟ್ಯೂಬರ್ಸು ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ರು. ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ, ಉಳಿದವರೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ. ಹಿಂದೆ ಬಿಜೆಪಿ ಸರ್ಕಾರ 4 ವರ್ಷ ಅಧಿಕಾರದಲ್ಲಿತ್ತು. ಈಗ ಏನೋ ಬಿಜೆಪಿ ಅವರು ಏನೋ ಏನದು ಕಾರ್ಯಕ್ರಮ ಧರ್ಮ ರಕ್ಷಣೆ ಅಂತೇಳಿ ಬಿಜೆಪಿಯವರು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. 4 ವರ್ಷ ನಿಮ್ದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ. ಆಗ ಅರಗ ಜ್ಞಾನೇಂದ್ರವರೇ ಗೃಹ ಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ವಿಜಯೇಂದ್ರ ಅವರ ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ರು, ವಿಪಕ್ಷದ ನಾಯಕರು ಆಗ ಹಿರಿಯ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡ್ಬೋದಿತ್ತಲ್ಲ. ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಇರ್ತಕ್ಕಂಥ ಅಪಪ್ರಚಾರವನ್ನ ನಿಲ್ಸೋಕೆ ಪ್ರಯತ್ನ ಮಾಡಲಿಲ್ಲ ಇವರು. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಅದರಲ್ಲೂ ಆ ಮುಸುಕುದಾರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಇದು ಲೋಕಲ್ ಪೊಲೀಸಿಂದ ತನಿಖೆ ಮಾಡಿದ್ರೆ ಇದು ಸಂಪೂರ್ಣವಾಗಿ ಸತ್ಯಾಂಶ ಆಚೆ ಬರೋದಿಲ್ಲ ಅಂತೇಳಿ SIT ರಚನೆ ಮಾಡಿದ್ರು. ಹಿರಿಯ ಅಧಿಕಾರಿಗಳು 4 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ IPS ಅವ್ರನ್ನ ಹಾಕಿ ಮೊಹಂತಿ ಅವ್ರನ್ನ ಅದರ ಮುಖ್ಯಸ್ಥರನ್ನಾಗಿ ಮಾಡಿದ್ರು. ಮಾಡಾದ್ಮೇಲೆ ಈಗ ಒಂದು ಕ್ಲಾರಿಟಿ ಬರ್ತಾ ಇದೆ. ಈ ಕ್ಲಾರಿಟಿ ಬಂದಿದ್ದು ಬಿಜೆಪಿ ಅವರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಎಲ್ಲಿ ಮುಖ್ಯಮಂತ್ರಿಗಳಿಗೆ ಒಳ್ಳೆ ಹೆಸರು ಬಂದ್ಬಿಡ್ತಲ್ಲ, ಪರಮೇಶ್ವರ್ ಅವ್ರಿಗೆ ಒಳ್ಳೆ ಹೆಸರು ಬಂದ್ಬಿಡ್ತಲ್ಲ, ಕಾಂಗ್ರೆಸ್ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅಂತೇಳಿ ಈಗ ಅವರು ಇದನ್ನೆಲ್ಲ ಅವ್ರಿಗೆ ಅಧಿಕಾರ ಆಯ್ತಲ್ಲ 4 ವರ್ಷ, ಇದನ್ನೆಲ್ಲ ಮಾಡ್ಬೋದಿತ್ತಲ್ಲ. ಅವರು ಮಾಡಲೇ ಇಲ್ಲ. ಈಗ ನಾವು ಮಾಡಿದೀವಿ, ಸತ್ಯಾಂಶ ಹೊರಬರುತ್ತೆ. ಆಮೇಲೆ ಧರ್ಮಾಧಿಕಾರಿಗಳೇ ವೀರೇಂದ್ರ ಹೆಗಡೆ ಅವರು SIT ರಚನೆಯನ್ನ ಸ್ವಾಗತ ಮಾಡಿದ್ದಾರೆ. ನಿನ್ನೆ ಕೂಡ ಹೇಳಿದ್ದಾರೆ SIT ತನಿಖೆ ಆಗ್ತಾ ಇದೆ, ನಾನು ಹೆಚ್ಚಿಗೆ ಮಾತಾಡಲ್ಲ, ಎಲ್ಲ ಸತ್ಯ ಹೊರಬರುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಆಮೇಲೆ ಪ್ರಾರಂಭದಲ್ಲಿ ಬಿಜೆಪಿ ಅವರು ಕೂಡ SIT ತನಿಖೆಯನ್ನು ಸ್ವಾಗತ ಮಾಡಿದ್ರು, ಇಡೀ ಜನ ಸ್ವಾಗತ ಮಾಡಿದ್ರು, ಮಾಧ್ಯಮದವರು ನೀವು ಕೂಡ ಸ್ವಾಗತ ಮಾಡಿದ್ರಿ. ಒಟ್ಟಾರೆಯಾಗಿ ಅಲ್ಲಿ ಏನ್ ಷಡ್ಯಂತ್ರ ಆಗಿದೆ ಅದ್ರ ಹಿಂದೆ ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಈಗ ಸರ್ಕಾರ ಇದ್ದಿದ್ರೆ SIT ತನಿಖೆ ಯಾಕೆ ನಾವು ಮಾಡಿಸ್ತಾ ಇದ್ವಿ? SIT ಇದ್ದಿದ್ರೆ ನಾವು ತನಿಖೆ ಯಾಕೆ ಮಾಡಿಸ್ತಾ ಇದ್ವಿ? ಇವು 4 ವರ್ಷ ಅಧಿಕಾರದಲ್ಲಿದ್ದಾರಲ್ಲ ಬಿಜೆಪಿ ಅವರು, ಯಾಕೆ ಇದೆಲ್ಲ ತನಿಖೆ ಮಾಡ್ತಿಲ್ಲ? ಧರ್ಮಾಧಿಕಾರಿಗಳ ವಿರುದ್ಧ, ಧರ್ಮಸ್ಥಳದ ವಿರುದ್ಧ ಎಲ್ಲ ಅಪಪ್ರಚಾರ ನಡೀತಾ ಇತ್ತಾ ಇಲ್ವೋ? ಅದರಲ್ಲಿ ಒಬ್ಬರೇ ಅನ್ಯಜರಿ ಮೇಯರು, ಇನ್ನು ಉಳಿದಿರ್ತಕ್ಕಂಥ ಯೂಟ್ಯೂಬರ್ಸ್ ಎಲ್ಲ ನಮ್ಮ ಹಿಂದೂಗಳೇ. ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇದ್ರು. 4 ವರ್ಷಗಳ ಕಾಲ ಗೃಹ ಮಂತ್ರಿಗಳು ಯಾಕೆ ಮಾತಾಡ್ಲಿಲ್ಲ? ಆಗಿನ ಮುಖ್ಯಮಂತ್ರಿಗಳು ಇಬ್ಬರಿದ್ರು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು, ಯಾಕೆ ಮಾತಾಡ್ಲಿಲ್ಲ? ಅಶೋಕ್ ಅವ್ರು ಯಾಕೆ ಮಾತಾಡ್ಲಿಲ್ಲ? ಯಾರು ಮಾತಾಡ್ಲೇ ಇಲ್ಲ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು ಕೂಡ ಅದರಲ್ಲಿ ವಿಶೇಷವಾಗಿ ಯೂಟ್ಯೂಬರ್ಸು ಮತ್ತೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಮಾತಾಡ್ಲೇ ಇಲ್ಲ. ಈಗ ಒಂದು ತಾರ್ಕಿಕ ಹಂತಕ್ಕೆ ಬರ್ತಾ ಇದೆ. ಸರ್, ಈಗ ನಡೀತಾ ಇರತಕ್ಕಂಥ ಈಗ ಅನಾಮಿಕ ವ್ಯಕ್ತಿ ಹಿಂದೆ ಇರ್ತಕ್ಕಂಥವ್ರು ಯಾರ್ಯಾರು ಇನ್ನಿತರರು ಅಪಾದನೆ ಮಾಡಿದ್ರು ಅವ್ರ ಎಲ್ಲರ ತನಿಖೆ ಕೂಡ SIT ಮಾಡ್ತಾರೆ. ಅಂತಿಮವಾಗಿ ಇದು ಸತ್ಯ ಆಚೆ ಬರಬೇಕು. ಅದೇ ನಮ್ಮ ಸರ್ಕಾರದ ಗುರಿ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಮಾಡ್ಲಿಲ್ಲ, ಈಗ ಅಧಿಕಾರ ಇಲ್ಲದೆ ಇದ್ದಾಗ ಅಪಪ್ರಚಾರ ಮಾಡ್ತಾರೆ. ಈಗ ನಡೀತಾ ಇರ್ತಕ್ಕಂಥ SIT ತನಿಖೆ ಆರಂಭದಲ್ಲೇ ಮಾಡ್ಬಿಟ್ಟಿದ್ರೆ ಇವರೆಲ್ಲರದ್ದು ಬಣ್ಣ ಬಯಲಾಗ್ತಾ ಇತ್ತು. ಆಗ ಈಗ ಒಂದ್ ನಿಮಿಷ
ಪೊಲೀಸ್ ಅಧಿಕಾರಿಗಳಿಗೆ ಈಗ SIT ಅಲ್ವಾ ತನಿಖೆ ಮಾಡಿದ್ರು, ಅಗಸಿದ್ದಕ್ಕೆ ತಾನೆ ಅಲ್ಲಿ ಯಾವ್ದು ಮೂಳೆ ಇಲ್ಲ ಅಂತ ಗೊತ್ತಾಗಿದ್ದು. ಅಗಸದೇ ಇದ್ದಿದ್ರೆ, ಈಗ 15 ಸ್ಥಳದಲ್ಲಿ ಅಗಸದೇ ಇದ್ದಿದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ. ಅಗಸಿದ್ರಿಂದ ಅಲ್ಲಿ ಯಾವ್ದು ಇಲ್ಲ, ಒಂದೇ ಒಂದ್ ಕಡೆ ಒಂದ್ ಸ್ವಲ್ಪ ಮೂಳೆ ಬಿಟ್ಟು ಸಿಕ್ಕಿದ್ ಬಿಟ್ರೆ ಏನು ಸಿಗ್ಲಿಲ್ಲ. ಅಗಿದೇ ಇದ್ದಿದ್ರೆ, ಒಂದ್ ನಿಮಿಷ, SIT ಅವರೆಲ್ಲ ಅಗಸದೇ ಇದ್ದಿದ್ರೆ ಇದ್ಯಾವ್ದು ಆಚೆ ಬರ್ತಾನೆ ಇರ್ಲಿಲ್ಲ, ಇನ್ನೂ ಅಪಪ್ರಚಾರ ಮುಂದುವರಿತಿತ್ತು. ಈಗ ನಾವು ನೀವೇ ಮಾತಾಡೋಣ. ಅಸ್ಥಿ ಪಂಜರ ಸಿಕ್ಕಿದ್ರೆ ಆಗ ಕೊಲೆಗಳಾಗಿದೆ ಅಂತ ಬರ್ತಿತ್ತು, ಅಸ್ಥಿ ಪಂಜರಗಳು ಸಿಗ್ಲಿಲ್ಲ. ಅಗಸದೇ ಇದ್ರೆ ಈ ಸತ್ಯಾಂಶ ಆಚೆ ಬರ್ತಿರ್ಲಿಲ್ಲ. SIT ಮಾಡಿ ತನಿಖೆ ಮಾಡಿ ಅಗಸಿದ್ರಿಂದ ಈಗ ಪೂರ್ಣವಾಗಿ ಸತ್ಯಾಂಶ ಜನಕ್ಕೆ ಗೊತ್ತಾಗಿದೆ. ಈ BJP ಅವರಿಗೆ ಈ ಅಸೂಯೆ ಮದ್ದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ BJP ಅವರಿಗೆ ಅವ್ರ ಅಸೂಯೆ ಅವ್ರಿಗೆ. ಆಮೇಲೆ ಏನನ್ನ ಒಂದ್ ಓಟ್ ಬರೋಂಗಿದ್ರು ಕೂಡ ಅದನ್ನು ರಾಜಕೀಯ ಮಾಡ್ತಾರೆ. ಒಂದೇ ಒಂದ್ ಓಟ್ ಬರುತ್ತಂದ್ರೆ ಅದಕ್ಕೂ ರಾಜಕೀಯ ಮಾಡ್ತಾರೆ. ಆಮೇಲೆ ಆ ಸುಳ್ಳು ಹೇಳಲಿಲ್ಲ ಅಂದ್ರೆ ಅವ್ರಿಗೆ ತಿಂದ ಅನ್ನ ಜೀರ್ಣನೂ ಆಗಲ್ಲ, ರಾತ್ರಿ ಹೊತ್ತು ನಿದ್ರೆನೂ ಬರಲ್ಲ ಅವ್ರಿಗೆ. ಧರ್ಮಸ್ಥಳದ ಪ್ರಕರಣ ಒಂದ್ ಕಡೆ ಆದ್ರೆ ಕಾಂಗ್ರೆಸ್ ನಾಯಕರು RSS ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿದ್ದಾರೆ ಅಂತ ಆರೋಪ ಬಂದಿದೆ. ಇದ್ರ ಮಧ್ಯೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಈಗ RSS ಗಾಳಿಯೂ ಒಂದ್ ನಿಮಿಷ, ಮಾಡಬೇಕು ಅಂತ. ಈಗ RSS ಬಗ್ಗೆ ಸಾಫ್ಟ್ ಕಾರ್ನರ್ ಯಾರಿಗೂ ಏನು ಇಲ್ಲ. ಕಾರಣ ಏನು ಅಂದ್ರೆ ಅದು BJPಯ ಒಂದು ಸಂಸ್ಥೆ. ಸ್ವಾತಂತ್ರ್ಯ ಪೂರ್ವದಲ್ಲಿ RSS ನವರು ಯಾರು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲಿಲ್ವಲ್ಲ, ಯಾರು ಭಾಗವಹಿಸಲಿಲ್ಲ. ಇದೇ RSS ಸಂಸ್ಥೆ 52 ವರ್ಷಗಳ ಕಾಲ ನಮ್ಮ ರಾಷ್ಟ್ರಧ್ವಜವನ್ನ ಅವರ ಕಚೇರಿ ಮೇಲೆ ಆರಿಸ್ತಾನೆ ಇರಲಿಲ್ಲ ಅಲ್ವಾ? ಆರಿಸಿದ್ರ ಅವರು? ಆರಿಸ್ಲಿಲ್ಲ. ಬಾವುಟನೇ ಆರಿಸ್ತಿರ್ಲಿಲ್ಲ ಅವರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲೂ ಇಲ್ಲ ಅವರು. ಸಾಫ್ಟ್ ಕಾರ್ನರ್ ಪ್ರಶ್ನೆನೇ ಇಲ್ಲ. ಸರ್, ಈಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಅರೆಸ್ಟ್ ಮಾಡಿ ಮತ್ತೆ ದುರ್ಯಾಕ್ಸ್ ಮಾಡ್ತಾ ಇದೆ ಸರ್. ಈಗ ತನಿಖೆ ಮಾಡ್ತಾ ಇದಾರಲ್ಲ, ಅದ್ರಲ್ಲಿ ನಾವು ಈಗ ಇಂಟರ್ಫಿಯರ್ ಆಗೋದು, ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸರಿ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.